ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಲರ್ಸ್ ಕನ್ನಡದಿಂದ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ. ಆ ಪ್ರೋಮೋದಲ್ಲಿ ಹೇಳಿರುವಂತೆ ಈಗಾಗಲೇ ಭಾಗ್ಯಲಕ್ಷ್ಮಿ ಅವರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯ ಏರ್ಪಾಡಿಗೆ ಎಲ್ಲ ರೀತಿಯ ತಯಾರಿಯನ್ನು ಇಡೀ ಮನೆಯವರು ನಡೆಸಿದ್ದಾರೆ ಅಂತೂ ಹೇಳಬಹುದು. ಇದರ ಜೊತೆಗೆ ಈಗಾಗಲೇ ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಿರುವಂತಹ ಶ್ರೇಷ್ಠನಿಗೆ ಈ ವಿಚಾರದಲ್ಲಿ ತಾಂಡವ್ ಮನೆಯವರಿಗೆಲ್ಲ ಒಂದು ಶಾಕ್ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇನಪ್ಪ ಅಂದರೆ, ಪ್ರತಿ ಸಲ ಈ ಪೂಜೆಯನ್ನು ನೆರವೇರಿಸುತ್ತಿದ್ದ ಭಾಗ್ಯ ಈಗಾಗಲೇ ಈ ವಿಚಾರದಿಂದ ಹಿಂದೆ ಸರಿಯಬೇಕು ಅಂತ ಹೇಳಿದ್ದಾನೆ. ಏಕೆಂದರೆ ತಾಂಡವ್ ಶ್ರೇಷ್ಠ ಈ ಮನೆಗೆ ಬಂದ ಮೇಲೆ ಈ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಿದ್ದಾಳೆ ಮತ್ತು ಈ ಮನೆಯ ಸೊಸೆ ಅಂತ ನೀನೇ ಹೇಳಿದ್ದುಂಟು ಅಮ್ಮ ಅಂತ ಈಗಾಗಲೇ ಕುಸುಮನಿಗೆ ಹೇಳಿ ಈ ಪೂಜೆಯ ತಯಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಈಗಾಗಲೇ ಶ್ರೇಷ್ಠ ಎಲ್ಲ ರೀತಿಯ ತಯಾರಿ ಮಾಡ್ತಾಳೆ ಅಂತ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾನೆ ತಾಂಡವ್. ಇದರಿಂದ ಮನೆಯವರಿಗೆಲ್ಲ ಅಚ್ಚರಿಗೆ ಒಳಗಾಗಿದ್ದಾರೆ. ಏಕೆಂದರೆ ಸರಿಯಾಗಿ ಮನೆಯನ್ನು ನಿರ್ವಹಿಸದೆ ಮತ್ತು ಅಡುಗೆಯನ್ನು ಕಲಿಯದೆ ಇರುವ ಈ ಶ್ರೇಷ್ಠ ಈ ಸತ್ಯನಾರಾಯಣ ಪೂಜೆಯನ್ನು ಯಾವ ರೀತಿ ಏರ್ಪಾಡು ಮಾಡ್ತಾಳೋ ಎಂಬ ಗಾಬರಿಗೆ ಕೂಡ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದೇ ವಿಚಾರದಲ್ಲಿ ಈಗಾಗಲೇ ಶ್ರೇಷ್ಠನಿಗೆ ಎಲ್ಲ ಜವಾಬ್ದಾರಿಯನ್ನು ಮನೆಯವರು ವಹಿಸಿದ್ದಾರೆ ಮತ್ತು ಕುಸುಮ ಇದೇ ವಿಚಾರದಲ್ಲಿ ಈ ಪೂಜೆಯ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕೂಡ ನಮ್ಮ ಮನೆಯಲ್ಲಿ ನಡೆಯಬಾರದು ಅಂತ ಹೇಳಿದ್ದುಂಟು. ಇದಕ್ಕೆ ಸರಿಯಂತೆ ವ್ಯಕ್ತಪಡಿಸುತ್ತಿರುವ ಭಯದಲ್ಲೇ ಶ್ರೇಷ್ಠ ಎಲ್ಲವನ್ನ ಮಾಡಲು ಹೊರಟಿದ್ದಾಳೆ ಅಂತಲೇ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಈಗಾಗಲೇ ಅಡುಗೆ ಮನೆಗೆ ಬರುತ್ತಿರುವಂತಹ ಭಾಗ್ಯನನ್ನು ಕಂಡು ಅಲ್ಲಿ ಒಂದು ಗೆರೆಯನ್ನು ಎಳೆದು, ಈಗ ಅಡುಗೆ ಮನೆಯೂ ನಂದೇ ಆಯಿತು, ನಾನು ನಮ್ಮ ಹೈಟೆಕ್ ಕಾಲೇಜಿನಲ್ಲಿ ನಾನು ಎಲ್ಲ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೇನೆ, ಇನ್ನು ಈ ನೈವೇದ್ಯವನ್ನು ಮಾಡೋದು ನಂಗೆ ಬರಲ್ವಾ ಅಂದ್ಬಿಟ್ಟು ಈಗಾಗಲೇ ಎಲ್ಲವನ್ನು ಆವಾಜ್ ರೀತಿಯಲ್ಲೇ ಹೇಳುತ್ತಿದ್ದಾಳೆ. ಮತ್ತು ಅಡುಗೆ ಮನೆಯೂ ನಂದೇ ಆಯಿತು, ದೇವ್ರ ಮನೆಯೂ ನಂದೇ ಆಯಿತು, ಇನ್ನು ಈ ಮನೆಯ ಜವಾಬ್ದಾರಿಯನ್ನು ನಾನೇ ವಹಿಸ್ಕೊಳ್ತಿದ್ದೇನೆ ಅಂತ ಹೇಳ್ತಿದ್ದಾಳೆ. ಮತ್ತು ನಿನಗೆ ಈಗಾಗಲೇ ತಾಂಡವ್ ದಡ್ಡಿ ಅಂತ ಹೆಸರಿಟ್ಟಿದ್ದಾನೆ, ನೀನು ದಡ್ಡಿನೇ ಆಗ್ತೀಯಾ ಅಂತ ಹೇಳಿದುಂಟು. ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಿರುವಂತಹ ಭಾಗ್ಯ ಈಗಾಗಲೇ ಹೇಳ್ತಿದ್ದಾಳೆ, ಈಗ ನೈವೇದ್ಯ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ತೊಂದರೆ ಆದರೆ ನಾನಂತೂ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಶ್ರೇಷ್ಠ ಅಂತ ಹೇಳ್ತಿದ್ದಾಳೆ ಸ್ನೇಹಿತರೆ. ಇದೇ ವಿಚಾರದಲ್ಲಿ ಎಲ್ಲರೂ ಕೂಡ ಮನೆಯವರೆಲ್ಲ ರೆಡಿಯಾಗಿ ಈಗಾಗಲೇ ಸತ್ಯನಾರಾಯಣ ಪೂಜೆಯನ್ನು ನಿರ್ವಹಿಸಲು ಎಲ್ಲರೂ ಕೂಡ ಸಿದ್ಧರಾಗ್ತಿದ್ದಾರೆ. ಇಲ್ಲಂತೂ ಕೂಡ ಫುಲ್ ಮಿಂಚಿಂಗಲ್ಲಿ ಮಿಂಚ್ ಮಾಡ್ತಿದ್ದಾಳೆ ಶ್ರೇಷ್ಠ. ಇದೇ ವಿಚಾರದಲ್ಲಿ ಮುಂದಿನ ತಯಾರಿಯಲ್ಲಿ ಯಾವ ರೀತಿಯ ಎಡವಟ್ಟುಗಳನ್ನು ಮಾಡ್ತಾಳ ಶ್ರೇಷ್ಠ, ಅಥವಾ ಈ ಎಡವಟ್ಟುಗಳಿಂದಾಗಿ ಭಾಗ್ಯ ಏನಾದ್ರು ಮತ್ತೊಮ್ಮೆ ಸಿಟ್ಕೊಳ್ತಾಳ, ಅಥವಾ ಈ ಪೂಜೆಯ ಎಲ್ಲ ರೀತಿಯ ನಿರ್ವಹಣೆಯನ್ನು ಮಾಡಿ ಸಭಾ ಸಣಿಸ್ಕೊಳ್ತಾಳ ಶ್ರೇಷ್ಠ ಎಂಬುದನ್ನು ನಾವು ಮುಂದಿನ ಕುತೂಹಲ ಸಂಚಿಕೆಗಾಗಿ ಕಾದು ನೋಡೋಣ ಸ್ನೇಹಿತರೆ. ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸ್ನೇಹಿತರೆ.